ಶಿವಮೊಗ್ಗ ಗ್ರಾಮಾಂತರ ಶೆಟ್ಟಿಹಳ್ಳಿ ಗ್ರಾಮದ ರೈತರಾದ ರಾಮಪ್ಪ ಎಂಬುವವರ ಸಾಗುವಳಿ ಜಮೀನಿನಲ್ಲಿ ಹಚ್ಚಲಾದ ಅಡಿಕೆ ಗಿಡಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಿತ್ತು ಬಿಸಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಈ ದಿನ ಭೇಟಿ ನೀಡಿ ರೈತನಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಅರಣ್ಯ ಇಲಾಖೆಯ ಧೋರಣೆಯನ್ನು ಖಂಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್.ಕೆ. ಜಗದೀಶ್ ಸೇರಿದಂತೆ ಇತರರು ಈ ವೇಳೆ ಇದ್ದರು. ಲಾಗಾಯತ್ನಿಂದ ಇಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ. ಈ ವರ್ಷ ಸ್ವಲ್ಪ ಎಲ್ಲ ಹಾಕಿದ್ದಾರೆ. ಲಿಂಬು ಗಿಡ, ಗೇರು ಗಿಡ, ಪೇರ್ಲೆ ಗಿಡ ಹಾಕಿದ್ದಾರೆ. ಬಾಳೆನೂ ಇದೆ, ಶುಂಠಿನೂ ಹಾಕಿದ್ರು. ಈ ವರ್ಷ ಏನೋ ಸ್ವಲ್ಪ ಅನುಕೂಲ ಆಗಿದ್ದಾರೆ. ಒಂದು 300 ಅಡಿಕೆ ಗಿಡ ಹಾಕೋಣ ಅಂತ ಅಡಿಕೆ ಗಿಡ ಹಾಕಿದ್ದಾರೆ. ಇದು ಸಾಗುವಳಿ ಮಾಡ್ಕೊಂಡಿದ್ದೆ. ಇದನ್ನು ಏಕಾಏಕಿ ಇಲಾಖೆಯವರು, ಅರಣ್ಯ ಇಲಾಖೆಯವರು ಬಂದು ಎತ್ತುವಳಿ ಮಾಡಿದ್ದಾರೆ. ಒಂದು ಕಡೆ ಈ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ, ನಾವು ಯಾವುದೇ ರೈತರಿಗೆ ತೊಂದರೆ ಮಾಡೋದಿಲ್ಲ, 3 ಎಕರೆ ಒಳಗಡೆ ಇದ್ದವ್ರನ್ನ ಒಕ್ಕಲೆಬ್ಸೋದಿಲ್ಲ, ಯಾವುದೇ ರೈತರಿಗೆ ತೊಂದರೆ ಮಾಡಲ್ಲ ಅಂತಾರೆ. ಆದರೆ ಇವತ್ತು ಈ ರೈತರ ಅಡಿಕೆ ಗಿಡವನ್ನು ಕಿತ್ತು ಹಾಕಿ ಅದು ತಗೊಂಡೇ ಹೋಗಿದ್ದಾರೆ. ಇದಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು. ಈ ರೈತರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಇದು ಒಂದೇ ಅಲ್ಲ, ಇದು ಶಿವಮೊಗ್ಗ ತಾಲೂಕಿನ ಚಿತ್ರಶೆಟ್ಟಿಹಳ್ಳಿಯಲ್ಲಿ ಮುಳುಗಡೆ ರೈತರಿಗೆ ಈ ಥರ ಆಗಿದೆ. ಕೂಡ 2017ರಲ್ಲಿ ಆದೇಶ ಆಗಿದೆ. ಇವರೇ ಪೊಸಿಷನ್ ಆಗಿದ್ದಾರೆ. ಅಂಥದ್ದನ್ನ ಈ ಥರ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಉಸ್ತುವಾರಿ ಸಚಿವರು ಇದು ಕೂಡಲೇ ಗಮನ ಹರಿಸಬೇಕು ಮತ್ತು ರಾಜ್ಯ ಸರ್ಕಾರ ಇವರಿಗೆ ಯಾವ ರೀತಿಯೂ ರಕ್ಷಣೆ ಕೊಡಬೇಕು. ಇಲ್ಲಿದ್ದರೆ ನಾವು ಹೋರಾಟ ಮಾಡ್ತೇವೆ ರೈತರು ಕಟ್ಕೊಂಡು. ಇದು ಘೋರ ಅನ್ಯಾಯ. ಮತ್ತು ಇವರು ಶರಾವತಿ ಮುಳುಗಡೆ ರೈತರು ದೇಶಕ್ಕೆ 61-62 ಬಂದಾಗ ಇಲ್ಲಿಂದ ನಮ್ಮನ್ನು ನೀರು ಮುಳುಗಡೆ ಆಗ್ತದೆ. ಯಾಕೆ ತುಂಬ್ರಿ ಅಂತ ಅಲ್ಲಿಂದ ಇಲ್ಲಿ ಬಂದು ನಾವು ಇಲ್ಲಿ ಸರ್ಕಾರದವರು ನಮಗೆ ವಿಲೇಜ್ ಮಾಡಿಬಿಟ್ಟು ಸರ್ಕಾರ ಎಷ್ಟು